ಗುರುಜಿ, ಈಗ ಶುಕವಾಕ್ಯದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ದಿವಸದ ಶುಕವಾಕ್ಯಕ್ಕೆ ಸ್ವಾಗತ ಸುಸ್ವಾಗತ. ನೋಡಿದ್ರ ವೀಕ್ಷಕರೇ, ಏನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಈ ಶುಕವಾಕ್ಯ ಮೊದಲ, ಹಿಂದಿನ, ಮಧ್ಯಾಹ್ನ, ಕೊನೆನ ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಯಾರಿಗೂ ಯಾವ ರೂಪರೇಷೆಗಳು ಯಾವಾಗ ಏನು ಅನ್ನೋದು ನನ್ನ ಬಿಟ್ಟು ಗೊತ್ತೇ ಆಗಲ್ಲ ಅಂದೆ. ಅದಕ್ಕೆ ನೀವೇನು ಕಾಯಬೇಕು, ಕೂತ್ಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಜಂಪಿಂಗ್ ಜಾಕ್ ಆಗಬೇಕು ಅಂತ ಮಧ್ಯ ಹೇಳ್ತಾನೆ ಇರ್ತೀನಿ ಅಲ್ವಾ. ಇವತ್ತಿನ ಶುಕವಾಕ್ಯ ಬಹಳ ವಿಶೇಷವಾಗಿರುತ್ತೆ, ಆಶ್ಚರ್ಯವಾಗಿರುತ್ತೆ, ಸಂತೋಷವಾಗುತ್ತೆ. ಆದರೆ ಸರಿಯಾಗಿ ಬರ್ಕೋಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನಕ್ಷತ್ರ ಇದೆ. ಎಷ್ಟು ನಕ್ಷತ್ರ? 27. ಆದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಅಂತ ಹೇಳಿ ಹೀಗೆ ನಕ್ಷತ್ರಗಳ ಪ್ರಾರಂಭವಾಗಿ ರೇವತಿಯವರೆಗೂ ಹೋಗುತ್ತೆ. ಇಲ್ಲಿ ಒಂದು ರಹಸ್ಯವನ್ನು ಕೊಡ್ತಾ ಇದ್ದೀನಿ. ಏನ್ ರಹಸ್ಯ? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಕ್ಷತ್ರದವರು ಇವನು ಯಾವಾಗಲೂ ಹೆಲ್ಪಿಂಗ್ ಹ್ಯಾಂಡ್. ಅಂದ್ರೆ ಈ ನಕ್ಷತ್ರಕ್ಕೆ ಈ ನಕ್ಷತ್ರದವರಿಂದ ಖಂಡಿತವಾಗ್ಲೂ ಸಹಾಯ ಆಗತ್ತೆ. ಅದು ಹೆಂಡತಿ ಗಂಡ ಮಕ್ಕಳಾಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಸೋದರ ಮಾವ ಸೋದರತ್ತೆ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾವುದೇ ಮುಖಾಂತರವಾಗೂ ಎಲ್ಲಾ ನಕ್ಷತ್ರಕ್ಕೂ ಇದು ಹೊಂದ್ಕೊಳ್ಳುತ್ತೆ, ಸರಳವಾಗಿರುತ್ತೆ. ಆದರೆ ಇವನು ವಿಪತ್ತ ಅಂದ್ರೆ ಇವನು ಡೇಂಜರ್. ಇವನು ಯಾವತ್ತಿದ್ರೂ ಡೇಂಜರ್. ನಮಗೆ ಸ್ವಂತವಾಗಿರ್ತಾನ, ನಾಳೆ ದಿವಸ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾನ, ಗೊತ್ತಾಗಲ್ಲ. ಚಾಪೆ ಎಳೆದು ಬಿಡ್ತಾನ, ಗೊತ್ತಾಗಲ್ಲ. ಪ್ರತ್ಯರಿತಾರ ನೋಡ್ಕೊಂಡೇ ಇರ್ತಾನೆ, ಹೊರಭಾಗದಲ್ಲಿ ಆಡ್ಕೊಂತ ಇರ್ತಾನೆ, ಇಲ್ಲಿ ಚೆನ್ನಾಗಿದ್ದೀರಾ ಅಂತಿರ್ತಾನೆ. ಅಂದ್ರಿಗೆ ಮಂಚವಾಡೋ ಅನಂತರಾಮ ಇದ್ದ ಹಾಗೆ. ಹಾಗೆ ಇದೆಲ್ಲ ಚೇಂಜ್ ಆಗೋ ನಕ್ಷತ್ರಗಳು ಹೇಗೆ ಅಂದ್ರೆ 9 ವಿಧವಾದ ನವರಂಧ್ರಗಳ ಮುಖಾಂತರವಾಗಿ ನಮ್ಮ ಮನುಷ್ಯನ ಜೀವನ ಹೇಗೆ ಅಂದ್ರೆ 9 ವಿಧವಾದ ನವಗ್ರಹಗಳ ದೋಷಗಳು, ಹೆಲ್ಪಿಂಗ್ ಪ್ಲಾನೆಟ್ಸ್. ಯಾರಿಗೆ? ಇದೇ ನಕ್ಷತ್ರಕ್ಕೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಜನ್ಮತಾರೆ ಅಂತ ಕರಿತೀವಿ. ಅಂದ್ರೆ ಜನ್ಮತಾರೆ ಅಂದ್ರೆ ನಿಮ್ಮ ನಕ್ಷತ್ರ ಏನೋ ಜನ್ಮತಾರೆ, ಅದೇ ಜನ್ಮ ನಕ್ಷತ್ರ. ಅಂದರೆ ನಿಮ್ಮ ನಕ್ಷತ್ರದವರೇ ಇಡೀ ಲಕ್ಷಾಂತರ ಜನ ಇರ್ತಾರೆ. ಅವರಿಂದ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ. ಏನೋ ಹಾಯ್ ಬಾಯ್ ಅಂತ ಇರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಯಾವ ಕಾಲಕ್ಕೂ ಸಹಾಯ ಇರ್ಲಿ ಇಲ್ಲದೆ ಹೋಗ್ಲಿ ತೊಂದರೆಗಳು ಇರಲ್ಲ. ಅವನು ಜನ್ಮತಾರೆ, ಸಮ ಆಗಿರೋಂಥ ವಿಚಾರ. ಸಂಪತ್ತಾರೆ, ಇವನಿಂದ ಯಾವತ್ತಾದ್ರೂ ಒಂದು ಬಿಸ್ನೆಸ್ಗೆ ಸಹಾಯ ಮಾಡೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೊಡ್ಡ ವ್ಯಕ್ತಿಯಾಗಿ ಇರ್ತಾನೆ, ಹೆಲ್ಪಿಂಗ್ ಹ್ಯಾಂಡ್ ಅಂತ ನಿಮ್ಮ ಆಫೀಸಲ್ಲಿ ಸೇರಿಸ್ಕೊಂಡಿರ್ತಾನೆ. ಸೇರಿಸ್ಕೊಂಡು ಪಕ್ಕದಲ್ಲಿ ಏನ್ ಮಾಡ್ತಾನೆ, ಇವನು ಪ್ರಮೋಷನ್ ಕೊಡೋಣ, ನಮ್ಮ ಹುಡುಗ ಕಣೆಯ, ಪರವಾಗಿಲ್ಲ, ಅವನು ದೊಡ್ಡ ಆಫೀಸರ್ ಆದ್ರೂ ನಿನ್ನ ಹತ್ರ ಒಂದು ಸ್ವಲ್ಪ ಸಲಿಗೆಯಿಂದ ಇರ್ತಾನೆ. ಅವನಿಂದ ನಿಂಗೆ ಸಂಪತ್ತು ಅಂದ್ರೆ ನೀನು 10,000 ತಗೊಂಡಿರ್ತೀಯ, ಪಾಪ ಅವ್ನು ಹೆಲ್ಪ್ ಮಾಡಿ ನಿನಗೆ, ಅವನಿಗೆ ಒಂದು ಅಟ್ರಾಕ್ಷನ್ ನಿನ್ನ ಮೇಲೆ. ಯಾತಕ್ಕೆ ಅನ್ನೋದು ಗೊತ್ತಿರಲ್ಲ, ಆ ನಕ್ಷತ್ರನೇ ಹಾಗೆ ಮಾಡಿಸುತ್ತೆ. ಇಲ್ಲ ಇವನು ಫ್ರೆಂಟು, ಆವಾಗ ಏನ್ ಮಾಡ್ತಾನೆ, ಅವನಿಗೆ 12,000 ಜಾಮಿಸ್ಬಿಡು. ನೋಡಿ, ನೀವು ಅವನಿಂದ ಸಂಪತ್ತು ಅಭಿವೃದ್ಧಿ ಆಯ್ತು. ನೆಕ್ಸ್ಟ್ ಏನಾಗುತ್ತೆ? ವಿಪತ್ತು. ಹುಷಾರ್, ಯಾವತ್ತಿದ್ರೂ ಚಾಪೆ ಎಳಿತಾರೆ ಅಂತ ಜಾಗ್ರತೆ. ಅದಾದ್ಮೇಲೆ ಕ್ಷೇಮತಾರೆ. ಓಕೆ, ಯಾರಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಅರ್ಚಕರು ನಮಸ್ಕಾರ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಸಾವಿತ್ರಮ್ಮ, ಬನ್ನಿ ಪೂಜೆ ಮಾಡ್ಕೊಡ್ತೀನಿ, ನಮಸ್ಕಾರ ಮಾಡಿದ್ರೆ ಕ್ಷೇಮ. ಏನೋ ಸೇಫ್ ಸೈಡ್ ಅಂತ. ಓಕೆ, ಅವನಿಂದ ಯಾವುದೇ ಗೊಂದಲ ಇರಲ್ಲ, ಯಾವುದೇ ತೊಂದರೆ ಇರಲ್ಲ, ಯಾವ ಕಾಲಕ್ಕೂ ನಮ್ಮಿಂದ ಅವನಿಂದ ಆಪತ್ತಿರಲ್ಲ. ಆದರೆ ನೆಕ್ಸ್ಟ್ ಪ್ರತ್ಯರಿತಾರ ಅಂದ್ರೇನು? ಜೊತೆಲಿದ್ದೇ ಬೆನ್ನು ಚೂರಿ ಹಾಕ್ತಾ ಇರ್ತಾರೆ, ಅದು ಪ್ರತ್ಯರಿ. ಆ ಪ್ರತ್ಯರಿ ನಿಮ್ಗೆ ಅರ್ಥವಾಗಲ್ಲ, ಕಾಣಲ್ಲ, ನಿಗೂಢವಾಗಿರುತ್ತೆ. ಅದಕ್ಕೆ ಪ್ರತ್ಯರಿ ಅಂದ್ರೆ ಜೊತೆಗೂ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾ ಇರೋದು ಒಂದು ಕೈಯಲ್ಲಿ, ಗೊತ್ತಾಗದೆ ಇರ್ತಕ್ಕಂಥದ್ದು ಪ್ರತ್ಯರಿತಾರ. ಅದಾದ್ಮೇಲೆ ಸಾಧನೆ ಅಂದ್ರೆ ಹೆಲ್ಪಿಂಗ್, ದುಡ್ಡು ಮುಖಾಂತರ ಅಲ್ಲ, ಸಾಧಿಸ್ತಾ ಇರತಕ್ಕಂಥ ವಿಚಾರಕ್ಕೆ. ಕಮಾನ್ ಅನ್ನಲ್ವಾ, ಆ ಕುದುರೆ ಓಡ್ತಾ ಇದ್ದಾಗ ಹೇಗೆ ಓಡಿಸ್ತಾರೆ ಹಾಗೆ ಒಂದು ಟೀಚರ್ ಆ ಸ್ಟೂಡೆಂಟ್ ನೀನು ಓದೋ, ನಾನು ಹೇಳ್ಕೊಡ್ತೀನಿ ಓದೋ, ನೀನ್ ಯಾಕೋ ದಡ್ಡ ಆಗ್ತೀಯ, ಬೇರೆಯವ್ರ ಮುಂದೆ ಗೌರವ ಇರ್ತದೆ, ಏನ್ ಮಾಡ್ತೀನಿ ಕಣೆ, ನೀನ್ ಮುಂದೆ ತರ್ತೀನಿ ಕಣೆ ಅನ್ನೋ ಸಾಧನೆ ನಿನಗೆ ಅವನು ತರ್ತಾನೆ. ಇಲ್ಲ ನಿಮ್ಮ ತಾಯಿ ಸಪೋರ್ಟ್ ಇರುತ್ತೆ, ತಂದೆ ಸಪೋರ್ಟ್ ಇರಲ್ಲ. ಆದ್ರೆ ಆ ಸಾಧನೆಗೆ ಯಾರು? ಆ ತಾಯಿನೇ ಕಷ್ಟಪಟ್ಟು ಅವಳು ಪಾಪ ಕೆಲಸ ಮಾಡ್ಕೊಂಡು ನಿನ್ನ ದುಡ್ಡು ಓದಿಸ್ತೀನಿ ಕಣ, ನಿಮ್ಮ ಅಪ್ಪ ಕೊಡದಿರಪ್ಪ ನಾನು ಕೊಡಿಸ್ತೀನಿ. ಸಾಧನೆ, ನೀನ್ ಸಾಧನೆ ಮಾಡಕ್ಕೆ ಅವಳು ಮಾಡ್ತಕ್ಕಂಥ ಸಹಾಯ ಅಂದ್ರೆ ಯಾರ ಮುಖಾಂತರ ಆಗ್ಬೋದು, ಇದು ಫ್ರೆಂಡ್ ಆಗ್ಬೋದು, ಸಹಾಯ ಆಗ್ಬೋದು. ಸೋಮ ಅಂತಕ್ಕಂಥದ್ದು ಏನು? ಚಂದ್ರ ಸ್ವರೂಪವಾಗಿರ್ತಕ್ಕಂಥ ಸೋದರ ಮಾವ, ಅತ್ತೆ, ನೆಂಟ್ರು, ಯಾರೇ ಆಗ್ಬೋದು. ಅದಾದ ಮೇಲೆ ಇರ್ತಕ್ಕಂಥದ್ದು ವದತಾರೆ, ಡೇಂಜರ್, ಯಾವತ್ತಿದ್ರು ಡೇಂಜರ್, ಹುಷಾರ್. ಅವ್ರೇನು ಅಂದ್ರೆ ನಿಮಗೆ ಯಾವತ್ತಿದ್ರು ವದೆ. ನೀನು ಮೇಲ್ ಬರ್ತೀಯ ಅಂದ್ರೆ ತುಳಿ ಅವನ, ನನ್ನ ಮಗನ ಹಾಕಿ ಮುಚ್ಚವನ್ನ, ಅವ್ನು ಯಾವ ಕಾಲಕ್ಕೆ ಮೇಲೆ ಬರಬಾರ್ದು. ನನ್ನ ಪೀಠ ಬಿಟ್ಟು ನನಗಿಂತ ದೊಡ್ಡದಾನ ಹೋಗ್ಬಿಡ್ತಾನೆ, ಹೆಸರು ಬೇಗ ಮಾಡ್ಕೊಂಡ್ಬಿಡ್ತಾನ. ಇಲ್ಲ ಕಣಯ್ಯ, ನೀನ್ ಚೇರ್ಮನ್ ಕಣಯ್ಯ, ಅವನ ಆರ್ಡಿನರಿ ವಯಸ್ಸಾಗಿರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್ ಕಣಯ್ಯ, ಪ್ರಯೋಜನ ಇಲ್ಲ, ನೀನೇ ಚೇರ್ಮನ್ ಅದ ಇರ್ಲಿ, ಆದ್ರೂ ಅವ್ನು ಜಾಸ್ತಿ ಹೆಸರು ತಗೊಂಡೇನೆ ಅಂತ ನೀನೇನ್ ಕೆಲಸ ಮಾಡಿಲ್ಲ, ಅದಕ್ಕೇನ್ ಮಾಡಕತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ವದತಾರೆ, ಮುಚ್ಚಲೇಬೇಕು, ಇವನ್ನ ಮುಗಿಸ್ಲೇಬೇಕು ಅನ್ನೋ ವ್ಯವಸ್ಥೆ ಇರ್ತಾರೆ. ತದನಂತರ ಮಿತ್ರ, ಬಹಳ ಫ್ರೆಂಡ್, ನಿಮ್ಗೇನು ಅಂದ್ರೆ ಫ್ರೆಂಡ್ಶಿಪ್ಗೆ ಜೀವನ ಕೊಡ್ತಾನೆ, ಅದಕ್ಕೋಸ್ಕರ ಅಂತ ಮಿತ್ರ. ಅದಾದ ಮೇಲೆ ಅತಿಮಿತ್ರ ಅಂದ್ರೆ ಏನು? ಜೊತೆಗೂ ಇರ್ತಾನೆ, ನಂಬಬಹುದು, ಆದ್ರೆ ತೀರಾ ಇಟ್ಕೋಬಾರ್ದು, ಎಷ್ಟು ಅಷ್ಟೇ. ಚೆನ್ನಾಗಿದ್ಯಾ,
ಚೆನ್ನಾಗಿದೆಯಾ? ತುಂಬಾ ಮಿತ್ರ ಆಗ್ಬಿಟ್ರೆ ಏನ್ ಮಾಡುತ್ತೆ, ಸಡನ್ ಆಗಿ ಕೈ ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ. ಸಡನ್ ಆಗಿ ಕೈ ಕೊಟ್ಬಿಟ್ರೆ ಏನಾಗುತ್ತೆ, ನಿಮ್ ಸೆಂಟಿಮೆಂಟ್ಸ್ ಆಗಿ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಿಮ್ಗೆಲ್ಲರಿಗೂ ಪ್ರತಿದಿನಕ್ಕೆ ಒಂದು ನಕ್ಷತ್ರ. ಇವತ್ತಿನ ದಿವಸಕ್ಕೆ ಅಶ್ವಿನಿ ಭರಣಿಯಿಂದ ಶುರು ಮಾಡಿದ್ರು ಸಹ ಭರಣಿ ನಕ್ಷತ್ರ ಧರಣಿ ಆಳ್ತೀವಿ. ಅಶ್ವಿನಿ ನಕ್ಷತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಭರಣಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವ ಕಾಲಕ್ಕೂ ಪ್ರತಿದಿನಕ್ಕೆ ಒಂದೇ ನಕ್ಷತ್ರದ ವಿಚಾರ. ಇವತ್ತು ಬುಧವಾರ ಸ್ಥಿರವಾಗಿ ಭರಣಿ ನಕ್ಷತ್ರ ಶುರು ಮಾಡಿಕೊಂಡು ನೀವು ಕಾಯಬೇಕಾದ ವಿಚಾರ. ಅದಕ್ಕೆ ಮಧ್ಯದಲ್ಲಿ ಏನ್ ಮಾಡಿದೆ, ಸ್ವಲ್ಪ ಮಾತಾಡಿದೆ. ಈಗ ಜಾಸ್ತಿ ಮಾತಾಡಕ್ಕೆ ಬರ್ಕೊಳ್ಳಿ. ಮೊದಲನೇದು ಈ ಕಡೆ 1, 2, 3 ಮೇಲ್ ಮಾತ್ರ ಭರಣಿ ನಕ್ಷತ್ರ ಹಾಕೊಳ್ಳಿ. ಇಡೀ ಜಗತ್ತಲ್ಲಿ ಭರಣಿ ನಕ್ಷತ್ರದವರೆಲ್ಲ ತಲೆಗೆ ಹಾಕೊಂಬಿಡಿ. ಪಕ್ಕದಲ್ಲಿ 1, 2, 3, 4, 5, 6, 7, 8, 9 ಹಾಕೊಂಬಿಡಿ. ಬರ್ಕೊಳ್ಳಿ. ಜನ್ಮತಾರೆ. ನಿಮಗೆ ಸಮವಾಗಿರ್ತಕ್ಕಂಥವ್ರು ಯಾರು? ಭರಣಿ ನಕ್ಷತ್ರಕ್ಕೆ ಭರಣಿ ನಕ್ಷತ್ರವೇ ಸಾಟಿ. ಪುಬ್ಬಾ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ. ಭರಣಿ ನಕ್ಷತ್ರಕ್ಕೆ ಮೇಲ್ಗಡೆ ಹೆಡ್ಡಿಂಗ್ ಭರಣಿ ನಕ್ಷತ್ರ, ಪಕ್ಕದಲ್ಲಿ ಜನ್ಮತಾರೆ, ಎರಡನೇದು ಸಂಪತ್ತಾರೆ, ಮೂರನೇದು ವಿಪತ್ತು ತಾರೆ, ನಾಲ್ಕನೇದು ಕ್ಷೇಮ ತಾರೆ, ಐದನೇದು ಪ್ರತ್ಯರಿತಾರೆ, ಆರನೇದು ಸಾಧಕ ತಾರೆ, ಏಳನೇದು ವದತಾರೆ, ಎಂಟನೇದು ಮಿತ್ರತಾರೆ, ಒಂಬತ್ತನೇದು ಅತಿ ಮಿತ್ರತಾರೆ. ಈ 9 ಬರ್ಕೊಂಬಿಡಿ. ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರಿ, ಸಾಧಕ, ವದ, ಮಿತ್ರ, ಅತಿಮಿತ್ರ. ಬರ್ಕೊಂಡ್ರಲ್ಲ? ಈಗ ಅದನ್ನು ಹೇಳ್ತಾ ಹೋಗ್ತೀನಿ, ಸಾಲಾಗಿ ಬರ್ಕೊಳ್ಳಿ. ಜನ್ಮ ತಾರೆಗೆ ಭರಣಿ, ಪುಬ್ಬ, ಪೂರ್ವಾಷಾಢ. ಭರಣಿ, ಪುಬ್ಬ, ಪೂರ್ವಾಷಾಢ. ಎರಡನೇದು ಸಂಪತ್ತು, ನಿಮಗೆ ಹೆಲ್ಪಿಂಗ್, ದುಡ್ಡು, ಧನಪ್ರಾಪ್ತಿ ಎಲ್ಲವೂ. ಸಂಪತ್ತಾರೆ ಭರಣಿ ನಕ್ಷತ್ರಕ್ಕೆ ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಕೃತಿಕಾ ನಕ್ಷತ್ರದವರಿಂದ ಇದು ಎಲ್ಲ ಇರ್ಬೋದು. ಮದುವೆ ಮನೇಲಿ ಎಲ್ಲೋ ಒಂದ್ಸರಿ ನೋಡಿರ್ಬೋದು, ಆಫೀಸಲ್ಲಿ ಯಾವತ್ತೋ ಹಾಯ್ ಅಂದಿರ್ಬೋದು. ಅವನಿಂದ ಯಾವತ್ತಾದ್ರೂ ಸಂಪತ್ತು ಅಭಿವೃದ್ಧಿ ಆಗ್ಬೋದು, ಮುಂದೆ ಜಾಯಿಂಟ್ ಆಗ್ಬೋದು. ಅದಕ್ಕೆ ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಸಂಪತ್ತಾರೆಗೆ. ವಿಪತ್ತಾರೆಗೆ ರೋಹಿಣಿ, ಹಸ್ತ, ಶ್ರವಣ. ರೋಹಿಣಿ, ಹಸ್ತ, ಶ್ರವಣ. ಕ್ಷೇಮತಾರೆ ಸೇಫ್ಟಿ, ಮೃಗಶಿರ, ಚಿತ್ತ, ಧನಿಷ್ಠ. ಮೃಗಶಿರ, ಚಿತ್ತ, ಧನಿಷ್ಠ. ನಮ್ಮ ಸೋದತ್ತೆ ಮಗಳು ಬಂದಿದ್ಲು ಮೊನ್ನೆ. ಅವಳು ಯಾಕೋ ಸ್ವಲ್ಪ ಮಟ್ಟಿಗೆ ಕ್ಷೇಮವಾಗಿ ಇದ್ದಾಳೆ, ಆದ್ರೆ ಡೇಂಜರ್. ಅದು ಪ್ರತ್ಯರಿತಾರ ಅಂತವ್ರು ಇರ್ತಾರೆ, ಗೊತ್ತಾಗಲ್ಲ ನಿಮಗೆ. ಒಂದ್ಸರಿ ನೋಡಿರ್ತೀರಾ, ಆದ್ರೆ ಯಾವತ್ತೋ ಬಂದ್ಬಿಟ್ಟು ಎಲ್ಲೋ ಬೆಂಕಿ ಹಚ್ಬಿಡ್ತಾರೆ, ಗೊತ್ತಾಗಲ್ಲ. ಹುಷಾರ್. ಅದಕ್ಕೆ ಪ್ರತ್ಯರಿತಾರ. ಯಾರು? ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ಸಾಧಕ್ತಾರೆ ಹೆಲ್ಪಿಂಗ್, ಸಾಧನೆ ಮಾಡೇ ಮಾಡ್ತೀರಾ. ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ಇನ್ನ ವದತಾರೆ ಡೇಂಜರ್. ಯಾವತ್ತೂ ನಂಬಬೇಡಿ, ಆದ್ರೂ ಸಹ ಹುಷಾರಾಗಿರ್ಬೇಕು. ಹೆಜ್ಜೆ ಹೆಜ್ಜೆಗೆ ಹುಷಾರಾಗಿರ್ಬೇಕು. ಭರಣಿ ನಕ್ಷತ್ರದವ್ರಿಗೆ ಮಾತ್ರ ಇದು ವಿಚಾರ. ಎಲ್ರಿಗೂ ಎಲ್ಲರೂ ಫ್ರೆಂಡ್ ಆಗಿರೋ ಕಾಲ, ಎಲ್ರಿಗೂ ಎಲ್ಲರೂ ಮಿಸ್ಟರ್ ಆಗಿರೋ ಕಾಲ, ಎಲ್ರಿಗೂ ಎಲ್ಲಾ ಕಾಲಕ್ಕೂ ವಿಪತ್ತಾಗಿರೋ ಕಾಲ ಅಲ್ವಾ? ಅಂಥ ನಕ್ಷತ್ರಕ್ಕೆ ಮಾತ್ರ ವದತಾರೆ. ಹುಷಾರ್. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಮಿತ್ರತಾರೆ ಫ್ರೆಂಡ್ಸ್, ಬಹಳ ಹೆಲ್ಪ್ ಮಾಡ್ತಾರೆ. ಸುಮ್ಮನೆ ಗೊತ್ತೇ ಇರಲ್ಲ, ಅವನು ಫಾರಿನಲ್ಲಿ ಇರ್ತಾನೆ, ನಿಮ್ಮ ನೋಡೇ ಇರಲ್ಲ, ಫೋನಲ್ಲಿ ಮಾತ್ರ ಕಾಂಟ್ಯಾಕ್ಟ್, ಆದ್ರೂ ಹೆಲ್ಪ್ ಮಾಡ್ತಿರ್ತಾನೆ. ಇಂಡೈರೆಕ್ಟ್ ಆಗಿ ಮಾಡ್ಬೋದು, ಡೈರೆಕ್ಟ್ ಆಗಿ ಮಾಡ್ಬೋದು, ಗೊತ್ತಾಗಲ್ಲ. ಆದ್ರೆ ಆ ನಕ್ಷತ್ರ ಹೆಲ್ಪ್ ಮಾಡ್ತಿರುತ್ತೆ. ನಿಮ್ಮ ನಕ್ಷತ್ರಕ್ಕೆ ಅದು ಫ್ರೆಂಡ್ಶಿಪ್ ಆಗಿರುತ್ತೆ. ಯಾವುದು? ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಮಿತ್ರತಾರೆ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಲಾಸ್ಟ್ ಅಂಡ್ ಫೈನಲ್ ಅತಿ ಮಿತ್ರತಾರೆ ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ. ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ. ಎಲ್ಲಾನು ಹೇಳಿದೀನಿ. ಸಂತೋಷವಾಗಿ ಬರ್ಕೊಳ್ಳಿ.